ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕುರಿತಂತೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ರಬಕವಿ ಬನಹಟ್ಟಿ ಕಾಂಗ್ರೆಸ್ ಸಮಿತಿಯಿಂದ ಬನಹಟ್ಟಿಯಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಎಂಎಲ್ಸಿ ಸಿ.ಟಿ. ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಗೌರವ ಪೂರ್ವಕವಾಗಿ ಮಾತನಾಡಿದರೆ ಎಂದು ಒತ್ತಾಯಿಸಿ ಅವರನ್ನು ವಿಪಕ್ಷ ಸದಸ್ಯತ್ವದಿಂದ ವಜಾ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಹೋರಾಟದಲ್ಲಿ ಮುಖಂಡ ಸಿದ್ದು ಕೊಣ್ಣೂರ್, ಲಕ್ಷ್ಮಣ್ ದೇಸಾರಟ್ಟಿ, ಭೀಮ್ಶಿ ಮಗುದಂ, ಶಿವಲಿಂಗ ಗೊಂಬಿಗುಡ್ಡ, ರಾಹುಲ್ ಕಲಾಲ್ ಸೇರಿದಂತೆ ತೆರದಾಳ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಯುವ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರತಿಭಟನಾ ಸ್ಥಳದಲ್ಲಿ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಅವರು ಮನವಿ ಸ್ವೀಕರಿಸಿ ಮಾತನಾಡಿ, ಸದರಿ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳಿಸುವ ಕಾರ್ಯವನ್ನು ಮಾಡಲಾಗುವುದು ಎಂದರು. ನ್ಯೂಸ್ ಬ್ಯೂರೋ, ಶಾನೂರು, ಗೋಲಂಬಾವಿ. ಒಬ್ರು ಮಹಾತ್ಮ ಗಾಂಧಿನೂ ತೆಗೆದಾರ, ಅವರು ನೆಹರೂನು ತೆಗೆದಾರ, ಎಲ್ಲಾರು ತೆಗೆದಾರ, ಸ್ವಾತಂತ್ರ್ಯ ತಂದು ಕೊಟ್ಟವರೆಲ್ಲ ತೆಗೆದಾರ. ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರನ್ನಂತೂ ಮೂವಿ ಗುಂಪು ಮಾಡಿಬಿಟ್ಟಾರ. ಯಾವನಂತೂ ಸಂವಿಧಾನ ಅಂತ ಹೇಳುದು ನಾವು ಬದಲಾಯಿಸ್ತೀವಿ ಅಂತ ಹೇಳುದು. ಮತ್ತೆ ಈಗ ಇವತ್ತಿನ ದಿವಸ ಆ ಸನ್ಮಾನ ಕೊಟ್ಟಂತವರು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬ್ರು. ಅಂತವ್ರನ್ನ ಟೀಕಾ ಮಾಡುವಂತಹ ಒಬ್ಬ ವ್ಯಕ್ತಿ ಯಾವ ಪಾಪದಾಗ ಸಾಯ್ತು ನನಗೆ ಗೊತ್ತಿಲ್ಲ. ಟೆಂಪರರಿ ಸುಖ ಸಿಕ್ಕಿರ್ಬಹುದು, ಬರುವಂತ ನಿರ್ಮಾಣಗಳು ಅವರಿಗೆ ಅವರು ಅನುಭವಿಸಿ ಹೋಗ್ತಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಡೀ ದೇಶದೊಳಗನ ನಮ್ಮ ಅಮಿತ್ ಶಾಜಿ ವಿರುದ್ಧ ನಮ್ಮಲ್ಲಿ ಪ್ರತಿಭಟನೆ ನಡೆದವ. ಅವರು ಕೇವಲ ಬರೀ ನಮ್ಮ ಭೀಮ, ನೀವು ಏನು ನಾವು ಕೇವಲ ಡಿ.ಎಸ್.ಎಸ್ ಅವರಾಗ್ಲಿ, ಎಸ್.ಸಿ ಅವರಾಗ್ಲಿ ನಮ್ಮವ್ರು ಅನ್ಬೇಡ್ರಿ, ಅವರೆಲ್ಲ ನಮ್ಮ ದೇವರು, ಈ ದೇಶದ ದೇವರು. ಅಂತ ದೇವರನ್ನು ಟೀಕಾ ಮಾಡಿದಂತ ಅಮಿತ್ ಶಾಜಿ ಅವರನ್ನ ಕೇಂದ್ರ ಸರ್ಕಾರ ಸಂಪುಟದಿಂದ ಅಲ್ಲಿ ಬಿಡಬೇಕು. ಇಲ್ಲಿ ಇವನ್ನ MLC ಸ್ಥಾನದಿಂದ ಇವನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡೋದ್ರ ಮುಖಾಂತರ ಮಾನ್ಯ ಅಳವಡಿಸಲ ಈಗಾಗಲೇ ನಮ್ಮ ಅವರು ಕೂಡ ಯಾರು ಅವರು ರಾತ್ರಿ 5 ಸಲ ಫೋನ್ ಮಾಡಿದೀವಿ. ಎಲ್ಲ ಸಲ ಅವರು ಏನೂ ಆಗಿಲ್ಲ, ತಲೆ ಹೊಡ್ಕೊಂಡೆ ತಾನ ಜಿಗದ ಕಿಶನ್ ತಲೆ ಹೊಡ್ಕೊಂಡ ಮ್ಯಾಲ ಗಾಡಿ ಬಡಿಸ್ಕೊಂಡ್ ಕಿಶನ್ ಅಲ್ಲಿ ಪೊಲೀಸರು ಅಲ್ಲಿ ತಿರುಗಾಡ್ಸರ ಇಲ್ಲಿ ತಿರುಗಾಡ್ಸರ್ತಾರಲ್ಲ, ಅದು ಎಲ್ಲಾನು ಅವತ್ತಿನ ದಿವಸ ನಿನ್ನೆ ಸ್ಪೀಕರ್ ಏನ್ ಹೇಳ್ಯಾರಂದ್ರೆ, ನಾನು 5 ಸಲ ಫೋನ್ ಮಾಡಿ ಮಾತಾಡೇನಿ ಅವ್ರ ಜೊತೆ. 5 ಸಲ ಅವ್ರು ಯಾಕೆ ತಿರುಗಾಡಕತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಣ ಅಂತೇಳಿ ಮಾತಾಡ್ತಾ ಎಲ್ಲರೂ ಕೊಂಡಿರಪ್ಪ ಇಷ್ಟು ಹೇಳಿ ನಾನು ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬರಿ ಸರ್, ಬರಿ ಸರ್. ಇಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕಳಿಸ್ಕೊಡ್ತೀವಿ. ಶಾಂತ ರೀತಿಯಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ತಾಲೂಕು ಆಡಳಿತದಿಂದ ಎಲ್ಲರಿಗೂ ಧನ್ಯವಾದ. ವಿಷಯದ ಅನ್ವಯ ತಮ್ಮಲ್ಲಿ ವಿನಂತಿ ಮೂಲಕ ಆರಿಕೆ ಮಾಡಿಕೊಳ್ಳುವುದೇನೆಂದರೆ, ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನದ ಕೊನೆಯ ದಿನ ವಿಧಾನ ಪರಿಷತ್ತಿನ ಸದಸ್ಯರಾದ ಸಿ.ಟಿ. ರವಿ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಿ.ಟಿ. ರವಿ ಇವರು ಹೆಣ್ಣು ಮಕ್ಕಳ ಕುರಿತು ಚಿಂತಕರ ಚಾವಡಿ ಎನಿಸಿಕೊಂಡಿರುವ ವಿಧಾನ ಪರಿಷತ್ತಿನಲ್ಲಿ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸಿ ಚೀರಾಡಿ ಮತ್ತು ಡ್ಯಾನ್ಸ್ ಮಾಡಿರುತ್ತಾರೆ. ಇದರಿಂದ ಕರ್ನಾಟಕದ ಮಹಿಳಾ ಜನತೆಗೆ ಅಪಮಾನವಾಗಿರುತ್ತದೆ ಹಾಗೂ ಚಿಂತಕರ ಚಾವಡಿ ಎನಿಸಿರುವ ವಿಧಾನ ಪರಿಷತ್ತಿನ ಘನತೆಗೂ ಕೂಡ ಚ್ಯುತಿ ಬಂದಿರುತ್ತದೆ. ಕಾರಣ ಇವರನ್ನು ಕೂಡಲೇ ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಕೈಬಿಡುವಂತೆ ಈ ಮೂಲಕ ತೇರ್ಲಾಳ್ ಮತಕ್ಷೇತ್ರದ ಕಾಂಗ್ರೆಸ್ಸಿನ 2 ಬ್ಲಾಕ್ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹಾಗೂ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಕಿಸಾನ್ ಘಟಕದ ರಾಜ್ಯ ಸಂಚಾಲಕರೂ ಆದ ಶ್ರೀ ಸಿದ್ದು ಆರ್. ಕೊಣ್ಣೂರ್ ಇವರು ಆಗ್ರಹಿಸುತ್ತಾರೆ. ಅನ್ಕೊಂಡಿದ್ದ ಉದ್ದೇಶ ಮೊನ್ನೆ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಲು ಭಾಳ ಹಗುರವಾಗಿ ಮಾತಾಡಿದರು. ಅದರ ಸಲುವಾಗಿ ನಮ್ಮಲ್ಲಿ ನಮ್ಮ ಒಂದೇ ಕ್ಷೇತ್ರ ಅಲ್ಲ, ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತಿಗೆ ಹೋರಾಟ ಯಾರು ಬಂದಿಲ್ಲ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕನ್ನು ಕೊಟ್ಟವರು, ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಅಂಥವ್ರಿಗೆ ಇಂಥದ್ದೆಲ್ಲ ಅಂದಾರಂದ್ರೆ ಎಲ್ಲ ಜನ ರೋಚಿಗಿದ್ದರು. ಮುಂದಿನ ದಿನಮಾನದಾಗ BJPಗೆ ಒಂದು ಓಟ್ ಹಾಕಂಗಿಲ್ಲ ನಮ್ಮ ಜನ. ಯಾಕೆ ಹಾಕಂಗಿಲ್ಲ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಲು ಹಗುರವಾಗಿ ಮಾತಾಡ್ತಾರೆ. ಅದಕ್ಕೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ, ಖಂಡನೆ ಮಾಡ್ತೀವಿ. ಚಳಿಗಾಲ